ಮೊನ್ನೆ ಬೆಳಗ್ಗೆ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು. ಇದಾಗ್ತಾ ಇದ್ದಂತೆ ಕುರ್ಚಿ ಕದನ ತಣ್ಣಗಾಗಿದೆ. ಡಿಕೆ ಶಿವಕುಮಾರ್ ಒಗ್ಗಟ್ಟಿನ ಬಗ್ಗೆ ಪುನರುಚ್ಚಾರ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ತನಗೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇಲ್ಲ, ತಾನು ಗುಂಪುಗಾರಿಕೆ ಮಾಡಲ್ಲ, ತಾನು ಏನಿದ್ರು ನೇರ ಹೋರಾಟ ಮಾಡುವವರು ಅಂತ ಹೇಳಿದ್ದಾರೆ. ನಾನು ಡೆಲ್ಲಿಗೆ ಹೋದ್ರೆ ಒಬ್ಬರೇ ಹೋಗ್ತೀನಿ, ನಾನು 8 ರಿಂದ 10 ಜನ ಶಾಸಕರನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ಬೋದಿತ್ತು, ಬಟ್ ಆ ಕೆಲಸ ಮಾಡಲ್ಲ. ಅದೇನು ದೊಡ್ಡ ವಿಚಾರ ಆಗಿರ್ಲಿಲ್ಲ ನನಗೆ. ನಾನು ಕರೆದ್ರೆ ಬರ್ತಾ ಇರ್ಲಿಲ್ವಾ? 8-10 ಜನ ಲೈನು ಜಾಸ್ತಿ ಜನವೇ ಬರೋರು. ನಾನು ಒಬ್ಬ ಅಧ್ಯಕ್ಷ ಸ್ಥಾನದಲ್ಲಿ ಕುತ್ಕೊಂಡಿರುವಾಗ ಎಲ್ಲರನ್ನು ಒಟ್ಟಾಗಿ ಕರೆದುಕೊಂಡು ಹೋಗ್ಬೇಕು. ನನಗೆ 140 ಶಾಸಕರು ನಮ್ಮವರೇ, ಅವ್ರ ಬಣ ಇವ್ರ ಬಣ ಅಂತಿಲ್ಲ. ನಾನೊಬ್ಬ ಅಧ್ಯಕ್ಷ, ಎಲ್ಲೂ ಕೂಡ ತಾರತಮ್ಯ ಮಾಡಲ್ಲ. ನಾನು ಎಲ್ಲರನ್ನು ಒಟ್ಟಾಗಿ ಕರ್ಕೊಂಡು ಹೋಗ್ಬೇಕು. ಅಂಡ್ ಕುಮಾರಸ್ವಾಮಿ ಅವ್ರ ವಿಚಾರ ಅಂತ ತಗೊಂಡ್ರೆ ಅವ್ರ ಜೊತೆಯಲ್ಲೂ ನಾನು ಬಹಳ ನಿಷ್ಠೆಯಿಂದ ಲಾಯಲ್ ಆಗಿ ಕೆಲಸ ಮಾಡಿದ್ದೀನಿ. ಇದನ್ ಕುಮಾರಸ್ವಾಮಿ ಅವರು ಒಪ್ಪದೇ ಇರ್ಬೋದು, ಬಟ್ ನನ್ನ ನಿಷ್ಠೆ, ನನ್ನ ಆತ್ಮಸಾಕ್ಷಿ ಅದೇ ಅವ್ರಿಗೆ ಗೊತ್ತಲ್ಲ. ಕುಮಾರಸ್ವಾಮಿ ಅವರ ಸರ್ಕಾರ ಉಳಿಸೋಕೆ ಕೊನೆ ದಿನದವರೆಗೂ ಏನೇನು ಪ್ರಯತ್ನ ಪಟ್ಟೆ, ಸರ್ವ ಪ್ರಯತ್ನಗಳನ್ನ ಹೇಗೆ ಮಾಡಿದೆ ಅನ್ನೋದು ನನಗ್ ಮಾತ್ರ ಅಲ್ಲ, ಅವ್ರ ತಂದೆಯವ್ರಿಗೂ ಅದು ಗೊತ್ತು. ಬಟ್ ಅವರಿಗೆ ನೆನಪಿಲ್ಲ ಅಂದ್ರೆ ನಾನು ಏನು ಮಾಡಕ್ಕಾಗಲ್ಲ ಅಂತ ಹೇಳಿದ್ರು. ನೋಡಪ್ಪ, ನನ್ನಲ್ಲಿ ಸಿದ್ದರಾಮಯ್ಯನಲ್ಲಿ ಯಾವತ್ತೂ ನಮ್ಗೆ ಭಿನ್ನತ್ರ ಇಲ್ಲ. ನಾನಂತೂ ಗುಂಪು ಮಾಡಕ್ಕೆ ಯಾವತ್ತೂ ನಾನು ಇವೆಲ್ಲ ಗಮನಿಸಿರ್ಬೇಕು. ಡೆಲ್ಲಿಗೆ ಹೋಗ್ಬೇಕಾದ್ರೆ ನಾನು ಒಬ್ಬ MLA ನನ್ನ ಜೊತೆ ಕರ್ಕೊಂಡು ಹೋಗ್ಬೋದಾಗಿತ್ತು. ಅದೇನು ದೊಡ್ಡ ಕೆಲಸ ಅಲ್ಲ. ಜೊತೆಗೆ ನಾನು ಒಂದು 8 ಜನ ಹಾಕೊಂಡು 10 ಜನ ಹಾಕೊಂಡು ಹೋಗ್ಬೋದಾಗಿತ್ತು. ಅದರಿಂದ ಏನು ಪ್ರಯೋಜನ ಆಗಲ್ಲ. ನಾವು ಒಂದು ಸ್ಥಾನದಲ್ಲಿ ಇರೋರು, ಪಾರ್ಟಿ ಪ್ರೆಸಿಡೆಂಟ್ ಅಂದ್ರೆ ಐ ಆಮ್ ಲೈಕ್ ಎ ಫಾದರ್ ಫಿಗರ್. ಐ ಮೇ ಬಿ ಯಂಗ್. ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಳ್ಬೇಕು. ನನಗೆ 140 ಜನ ನನಗೊಂದೇ. ನಾನು ಯಾರನ್ನೂ ಡಿಫ್ರೆನ್ಶಿಯೇಟ್ ಮಾಡೋಕ್ಕೆ ನಾನು ಯಾವತ್ತೂ ನನಗೂ ಅವ್ರಿಗೂ ಯಾವ ಥರದ ಭಿನ್ನಾಭಿಪ್ರಾಯ. ನಾನು ಯಾರು ಕುಮಾರಸ್ವಾಮಿ ತಾವು ಕೆಲಸ ಮಾಡೇನೆ ಎಷ್ಟು ನಿಷ್ಠೆಯಿಂದ ಕೆಲಸ ಮಾಡಿದೀವಿ ಅಂತ ನನ್ನ ಆತ್ಮಸಾಕ್ಷಿ ಗೊತ್ತು, ದೇವ್ರಿಗೆ ಆತ್ಮಸಾಕ್ಷಿ ಗೊತ್ತು. ಕುಮಾರಸ್ವಾಮಿ ಒಪ್ಪದೇ ಇರ್ಬೋದು, ಅದು ಬೇರೆ ವಿಚಾರ. ಬಟ್ ಆ ಕುಮಾರಸ್ವಾಮಿಗೂ ನಾನು ಲಾಯಲ್ ಆಗಿ ಇತ್ಕೊಂಡು ಕೊನೆಯ ದಿನದವರೆಗೂ ಆ ಸರ್ಕಾರ ಉಳಿಸ್ಬೇಕು ಅಂತ ನಾನು ಎಷ್ಟು ಪ್ರಯತ್ನ ಮಾಡಿದ್ದೀನಿ ಅಂತ ಅವ್ರ ತಂದೆಗೂ ಗೊತ್ತಿದೆ. ಆಮೇಲೆ ಏನ್ ಬೇಕಾದ್ರೆ ಅವ್ರು ಮಾತಾಡ್ಕೊಳ್ಳಿ, ಅವ್ರ ಆಸೆಗೆ ಮಾತಾಡ್ಕೊಳ್ಳಿ, ನಾನು ಅದಕ್ಕೇನು ಬೇಜಾರು ಮಾಡ್ಬೋದು. ಸೊ ನನ್ನ ಬದುಕು ಆ ರೀತಿ. ನಾನು ಯಾವತ್ತು ಬ್ಯಾಕ್ ಸ್ಟಾಪ್ ಮಾಡೋನಂತೂ ಅಲ್ಲ. ಏನಾದ್ರು ಎದುರುಗಡೆ ಫೈಟ್ ಮಾಡೋದು.